ಸರ್ ನಮಸ್ಕಾರ. ನಮಸ್ತೆ. ಸೊ ಇನ್ನೇನು ಫೈನಲ್ ಸ್ಟೇಜಲ್ಲಿ ಇದೆ ಬಿಗ್ ಬಾಸ್ ಓಕೆ. ಸೀಸನ್ 11. ಸೊ ಈಗ ನೀವು ಅದ್ರ ವಿರುದ್ಧ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀರಾ. ಸೊ ನನ್ಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಲಾಸ್ಟ್ ಸೀಸನ್ಗೂ ಸಹ ನೀವು ಕಂಪ್ಲೇಂಟ್ ರೈಸ್ ಮಾಡಿದ್ರಿ ಅಂತ ಗೊತ್ತಾಯ್ತು. ಏನದು ಇನ್ಫಾರ್ಮೇಶನ್ ಹೇಳೋದಾದ್ರೆ? ಸರ್ ಈಗ ನೋಡಿ ಅವ್ರು ರಾಘವೇಂದ್ರ ಸಾಮಾಜಿಕ ಕಾರ್ಯಕರ್ತ ಹಾಗೂ ಪತ್ರಕರ್ತ. ಹ್ಮ್. ಬಟ್ ನೋಡಿ ನಾನು ಈ ಹಿಂದೆ ಕೂಡ ನಾನು ಈಗ ನಿನ್ನೆ ಮೊನ್ನೆ ಕಂಪ್ಲೇಂಟ್ ಕೊಟ್ಟಿದ್ದಲ್ಲ ಇದು. ಹ್ಮ್. ಇದು 2023 ಅಂದರೆ ಏನು ಬಿಗ್ ಬಾಸ್ ಸೀಸನ್ 10 ಏನು ನಡೀತಲ್ಲ, ಅದು ಅವಾಗಿಂದನೂ ಕೂಡ ನಾನು ಕಂಪ್ಲೇಂಟ್ ಕೊಟ್ಕೊಂಡು ಬಂದಿದ್ದೆ. ಸತತ 1.5 ವರ್ಷದಿಂದ ನಾನು ಕಂಪ್ಲೇಂಟು ಎಲ್ಲ ಜಿಲ್ಲಾಡಳಿತ ಮತ್ತು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಕೂಡ ನಾನು ಕೊಟ್ಕೊಂಡು ಬಂದಿರ್ತಕ್ಕಂಥ. ಯಾಕಂದರೆ ಆ ಜಾಗ ಇರ್ತಕ್ಕಂಥದ್ದು ಹಳೆ ಸರ್ವೆ ನಂಬರ್ 26ರಲ್ಲಿ ಇವಾಗೂ ಕೂಡ ಪ್ರೆಸೆಂಟು ಸರ್ಕಾರ ಗೋಮಾಳ ಜಮೀನು 247 ಎಕರೆ ಇದೆ. ಸೊ ಆ ಎಂಟೈರ್ ಜಾಗ ವ್ಯಾಪ್ತಿ ಬಂದ್ಬಿಟ್ಟು ಅಗ್ರಿಕಲ್ಚರ್ ಝೋನ್ ಬರುತ್ತೆ, ಗ್ರೀನ್ ಬೆಲ್ಟ್ ಬರ್ತದೆ. ಸೊ ಆ ಜಾಗದಲ್ಲಿ ಯಾವುದು ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡಲಿಕ್ಕೆ ಪ್ರಾವಿಷನ್ ಇಲ್ಲ ಒಂದು. ಬಟ್ ಅಲ್ಲಿ ಇನ್ ಕೇಸ್ ಏನಾದರೂ ಕಮರ್ಷಿಯಲ್ ಆಕ್ಟಿವಿಟೀಸ್ ಆ ಜಾಗದಲ್ಲಿ ಮಾಡಬೇಕು ಅಂತ ಆದ್ರೆ ಅದು BDA ವ್ಯಾಪ್ತಿ ಬರುತ್ತೆ. ಸೊ ಆ BDA ಇಂದ CDP ಪ್ಲಾನ್ ಪ್ರಕಾರ ಅದನ್ನ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡ್ಬೇಕಂತಂದ್ರೆ ಮಿನಿಮಮ್ ಒಂದು 3 to 4 years ಆಗುತ್ತೆ ಚೇಂಜ್ ಆಫ್ ಲ್ಯಾಂಡ್ ಮಾಡ್ಬೇಕಂದ್ರೆ. ಅದನ್ನು ಮಾಡಿಲ್ಲ. ಬಟ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸೀಸನ್ 10 ಏನು ನಡೆದಿದೆಯೋ ಅದು ಕೂಡ ಯಾವುದೇ ರೀತಿಯ ಪರ್ಮಿಷನ್ನು ತಗೊಂಡಿಲ್ಲ ಈ ಬಿಗ್ ಬಾಸ್ ಸೀಸನ್ 10 ನಡೆಸಲಿಕ್ಕೆ ಕೂಡ. ಅದಾದ ನಂತರ ಬಟ್ 2023 ಆಗಸ್ಟ್ ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಆಯಿತು ಸೀಸನ್ ಬಿಗ್ ಬಾಸ್ ಸೀಸನ್ 10. ಆವಾಗ ಕೂಡ ನಾನು ಪಂಚಾಯತಿ ವ್ಯಾಪ್ತಿ ಇರ್ತೇವೆ, ರಾಮವಳ್ಳಿ ಪಂಚಾಯತಿಯಲ್ಲಿ ಲೆಟರ್ ಕೊಡ್ತೀನಿ, ದೂರು ಕೊಡ್ತೀನಿ. ಅವಾಗ ನಮಗೆ ಇಂಬರ ಕೊಡ್ತಾರೆ, ನಮ್ಗೆ ಯಾವುದೇ ಥರದ ಪರ್ಮಿಷನ್ನ ಕೊಟ್ಟಿಲ್ಲ ಬಿಗ್ ಬಾಸ್ ಕಾರ್ಯಕ್ರಮ ನಡೆಸಲಿಕ್ಕೆ ಅಂತೇಳಿ ಕೊಡ್ತಾರೆ. ಅದು ನಾನು ದೂರು ಯಾವಾಗ ಕೊಡ್ತೀನೋ ನಂತರ ಅವರು ಕನ್ವರ್ಷನ್ ಮಾಡಿಸ್ಕೊಳ್ತಾರೆ. ಯಾವಾಗ ಡಿಸೆಂಬರ್ 15ನೇ ತಾರೀಕು 2023ರಲ್ಲಿ ಕನ್ವರ್ಷನ್ ಮಾಡ್ಕೋತಾರೆ. ಏನಂತ ಕನ್ವರ್ಷನ್ ಮಾಡ್ಕೋತಾರೆ? ಕ್ಲಬ್ ಅಗ್ರಿಕಲ್ಚರ್. ಯಾಕಂದರೆ ಅವರು ಏನೇನೋ ಪ್ಲಾನ್ ಮಾಡಿದ್ದಾರೆ ಆ್ಯಕ್ಚುಲಿ. ಈಗೇನು ಮಾಲೀಕರು ಇದ್ರಲ್ಲ, ಸರ್ವೆ ನಂಬರ್ 128/1 ಇದು ಮಾಳಿಗೊಂಡನಹಳ್ಳಿ ಆ ಗ್ರಾಮದ ಸರ್ವೆ ನಂಬರ್, ಆ ಸಂಬಂಧಪಟ್ಟಂಗೆ 128/1 ಮಾಲೀಕರು ಏನಿದಾರೋ ಆ ಜಾಗದ 7 ಎಕರೆ 18 ಕುಂಟೆ ಈ ಜಾಗ ಏನಿದಾರೋ, ನಾನು 2023ರಲ್ಲಿ ದೂರು ಕೊಟ್ಟಾಗ ಅವ್ರೇನು ಮಾಡ್ತಾರೆ, ಆಲ್ರೆಡಿ ಸೆಟಪ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. 2023 ಜನವರಿಯಿಂದನೇ ಸೆಟಪ್ ಮಾಡಿ ಹತ್ತತ್ರ ಹೆಚ್ಚು ಕಡಿಮೆ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿರ್ತಾರೆ. ಅಲ್ಲಿ ಒಳಗಡೆ ಇವತ್ತು ಕೂಡ 500 ಜನ ಕಾರ್ಮಿಕರು ಒಳಗೊಂಡಂತೆ ಕೆಲಸ ನಡೀತಾ ಇರ್ತಕ್ಕಂಥದ್ದು. ಬಟ್ ಅಲ್ಲಿ ಇವತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಕೂಡ ಪರ್ಮಿಷನ್ ತಗೊಂಡಿಲ್ಲ, ಆಮೇಲೆ ಇದು BWCS ಪರ್ಮಿಷನ್ ತಗೊಂಡಿಲ್ಲ, ಬೆಸ್ಕಾಂ ಪರ್ಮಿಷನ್ ತಗೊಂಡಿಲ್ಲ, ಮತ್ತು ಏನು ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಕೂಡ ಯಾವುದೇ ಥರದ ಪರ್ಮಿಷನ್ ತಗೊಂಡಿಲ್ಲ ಅದು ಏನು ಕಮರ್ಷಿಯಲ್ ಆಕ್ಟಿವಿಟೀಸ್ ನಡೀಲಿಕ್ಕೆ. ಈ ಹಿಂದೆ ಕೂಡ ನಾನು ದೂರು ಕೊಟ್ಟಾಗ ಏನು ಮಾಡ್ತಾರೆ, ಡಿಸೆಂಬರಲ್ಲಿ ಕನ್ವರ್ಷನ್ ಮಾಡ್ಕೋತಾರೆ, ಕ್ಲಬ್ ಅಗ್ರಿಕಲ್ಚರ್ ಅಂತೇಳಿ ಕನ್ವರ್ಷನ್ ಮಾಡ್ಕೋತಾರೆ. ಸೊ ಇನ್ ದ ಸೆನ್ಸ್ ಕ್ಲಬ್ ಅಗ್ರಿಕಲ್ಚರ್ ಕನ್ವರ್ಷನ್ ಆದ ನಂತರ ಅವ್ರು ಏನು ಆಕ್ಟಿವಿಟೀಸ್ ಮಾಡಬೇಕು, ಅರ್ಧ ಅಂದರೆ ವ್ಯವಸಾಯಕ್ಕೆ ಯೂಸ್ ಮಾಡಬೇಕು, ಅಂದರೆ ಏನಾದರೂ ರಾಗಿ ಭತ್ತದ ಬೆಳೆಯೋಕ್ಕೆ ಯೂಸ್ ಮಾಡ್ಕೋಬೇಕು. ಇನ್ನು ಮಿಕ್ಕಿದ್ದು ಒಂದು ಶೆಡ್ ಥರ ಮಾಡಿ ಅದಕ್ಕೆ ಇದು ಸ್ನೂಕರು, ಚೆಸ್ಸು, ಕ್ಯಾರಮ್ಮು ಮತ್ತು ಇಂಡೋರ್ ಗೇಮ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಮಾಡ್ಕೊಬೇಕು. ಅದು ಯಾವುದು ಅದೆಲ್ಲ ಹೊರತುಪಡಿಸಿ ಇವರು ಕಮರ್ಷಿಯಲ್ ಆಕ್ಟಿವಿಟೀಸ್, ಬಿಗ್ ಬಾಸ್ ಕಮರ್ಷಿಯಲ್ ಆಕ್ಟಿವಿಟೀಸ್ನ ಮಾಡ್ತಾ ಇದ್ದಾರೆ. ಆ ಜಾಗದಲ್ಲಿ ಇದನ್ನ ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡಲಿಕ್ಕೆ ಬರೋದಿಲ್ಲ ಇದು. ಸೊ ತದನಂತರ ನಾನು ಜಿಲ್ಲಾಧಿಕಾರಿಗೂ ದೂರನ್ನ ಕೊಡ್ತೇನೆ. ಆ ದೂರನ್ನ ಅವರು ಕನ್ಸಿಡರ್ ಮಾಡಿಕೊಂಡು ಸಂಬಂಧಪಟ್ಟ ತಹಶೀಲ್ದಾರ್ ಕಡೆ ಅವರು ಒಂದು ವರದಿ ತಗೊಂಬನ್ನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಲೆಟ್ರ್ ಮಾಡ್ತಾರೆ. ಆ ವರದಿ ಆಧಾರಿತ ಮೇಲೆ ತಹಶೀಲ್ದಾರ್ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ಸೌತ್ ತಹಶೀಲ್ದಾರು ಆ ಜಾಗದಲ್ಲಿ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿ ಸುತ್ತಮುತ್ತ ಕೆರೆ ಇದೆ, ಆ ಕೆರೆ ಕೂಡ ಒತ್ತುವರಿ ಆಗಿದೆ ಅಂತ ಹೇಳಿ ಅವ್ರದ್ದೊಂದು ವರದಿ ಕೊಡ್ತಾರೆ. ಆ ವರದಿ ನಂತರ ಜಿಲ್ಲಾಧಿಕಾರಿ, ಈಗ ಹಿಂದೆ ಇರ್ತಕ್ಕಂಥ ಜಿಲ್ಲಾಧಿಕಾರಿ ದಯಾನಂದ್ ಅವರು ಅದನ್ನು ಕನ್ವರ್ಷನ್ನ ಕ್ಯಾನ್ಸಲ್ ಮಾಡ್ತಾರೆ. ಆ ಕ್ಯಾನ್ಸಲ್ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಅದಕ್ಕೆ ಎಂಟೈರ್ ಇವಾಗ ಅದು ಪಂಚಾಯತಿ ವ್ಯಾಪ್ತಿಗೆ ಬರ್ತದೆ. ಆ ಪಂಚಾಯತಿಯವರು ಈಗಾಗಲೇ ಅದು ಲೈಸೆನ್ಸ್ ಮತ್ತು 11B ಅಂತಂದೇಳಿ ಖಾತಾ ಕೂಡ ಇಶ್ಯೂ ಮಾಡಿರ್ತಾರೆ. ಬಟ್ ಅದೇನೋ ಈ ಬಿಗ್ ಬಾಸ್ ನಡೆಸಲಿಕ್ಕಲ್ಲ, ಅಂದರೆ ಕನ್ವರ್ಷನ್ ಏನಿದೆ ಅದು. ಬಟ್ ಇವತ್ತಿಗೂ ಪಂಚಾಯತಿ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿರ್ತಕ್ಕಂಥದ್ದು. ಏನು ಆ ಮಾಲೀಕರೊಂದಿಗೆ ಮತ್ತು ಯಾವುದೋ ಎನ್ಮೋಲ್ ಅಂತಕ್ಕಂಥದ್ದು ಯಾವುದೋ ಕಂಪ್ನಿ ಲೀಸ್ ಕೊಟ್ಟಿದ್ದಾರೆ ಆ ಮಾಲೀಕರು, ಅದೇ ಇವತ್ತು ನಡ್ಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಅದು ಎರಡು ಸೀಸನಿಂದ ಸೀಸನ್ 10 ಅದು ಸೀಸನ್ 11 ಕೂಡ ಆ ಎನ್ಮೋಲ್ ಅಂತೇಳಿ ಕಂಪ್ನಿ ಇದೆ, ಅವರಿಗೆ ಲೀಸ್ ತೊಗೊಂಡಿರ್ತಕ್ಕಂಥದ್ದು ಆ ಜಾಗ 7 ಎಕರೆ 18 ಗುಂಟೆ. ಅವರು ಕೂಡ ಇವರೆಲ್ಲರ ಜೊತೆನೂ ಶಾಮೀಲಾಗಿ ಇದನ್ನ ಅಕ್ರಮವಾಗಿ ಹಾಗೂ ಕಾನೂನು ಬಾಹಿರವಾಗಿ ಸರ್ಕಾರಕ್ಕೆ ತೆರಿಗೆ ವಂಚಿಸಿ ಇವತ್ತು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಇದಕ್ಕಿಂತ ಮುಂಚೆನೆ ನೀವು ಯಾರಿಗೆಲ್ಲ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರೆ, ಅವ್ರ ಕಡೆಯಿಂದ ಯಾವ ರೀತಿ ರೆಸ್ಪಾನ್ಸ್ ಸಿಕ್ಕಿತ್ತು ನಿಮ್ಗೆ ಅಂತ? ಸರ್ ನನಗೆ ನಾನು 1.5 ವರ್ಷದಿಂದ ಕೂಡ ನಾನು ಸುಮಾರು ಒಂದು 60 to 70 ದೂರುಗಳನ್ನ ಕೊಟ್ಟಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಾಗ ನಮಗೆ ಇಂಬರ ಕೊಟ್ಟಿದ್ದಾರೆ ಬಿಟ್ಟರೆ ಯಾವುದೇ ಥರದ್ದು ಕಾನೂನು ಕ್ರಮ ಕೈಗೊಂಡಿಲ್ಲ 1.5 ವರ್ಷದಿಂದ ಸಹ. ಯಾಕೆ ಅಂತಂದರೆ ಬಟ್ ಅವ್ರು ಹೇಳ್ತಾರೆ, ನಾವು ಈ ಏನು ಜಿಲ್ಲಾಧಿಕಾರಿ ಮೊನ್ನೆ ಏನು ಕ್ಯಾನ್ಸಲ್ ಮಾಡಿದಾರಲ್ಲ ಕನ್ವರ್ಷನು, ಅದ್ರ ಮೇಲೆ ನಾವು ಸ್ಟೇಗೆ ಹೋಗಿದ್ದೀರಿ ಅಂತಕ್ಕಂಥದ್ದು ಹೇಳ್ತಾರೆ. ಅವರು ಹೋಗಿರ್ತಕ್ಕಂಥದ್ದು ಮಾಲೀಕರು ಹೋಗಿರ್ತಕ್ಕಂಥದ್ದು ಸ್ಟೇ ಕನ್ವರ್ಷನ್ ಮೇಲೆ. ಬಿಗ್ ಬಾಸ್ ನಡೀತಾ ಇರೋದು ಬಟ್ ಸ್ಟಾಪ್ ಮಾಡೋ ಸಂಬಂಧಪಟ್ಟಂಗೆ ಅವ್ರು ಸ್ಟೇಗೆ ಹೋಗಿಲ್ಲ. ಸೊ ಟೋಟಲಿ ಇವತ್ತು ಅವ್ರ ಕನ್ವರ್ಷನ್ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಈಗ ಇಲ್ಲಿ ಪಂಚಾಯತಿಂದ ಏನು ಪಂಚಾಯತಿ ಇಶ್ಯೂ ಮಾಡಿದ್ರಲ್ಲ ಇದು ಲೈಸೆನ್ಸ್ ಮತ್ತು ಇದು ಖಾತಾ, ಅದು ಕೂಡ ಕ್ಯಾನ್ಸಲ್ ಆಗಿದೆ. ಸೊ ಈಗ ಕಂಪ್ಲೀಟು ಆ ಒಂದು ವ್ಯಾಪ್ತಿಯಲ್ಲಿ ಅಗ್ರಿಕಲ್ಚರ್ ಝೋನ್ ಕಂಪ್ಲೀಟ್ ಇವತ್ತು ಒತ್ತುವರಿ ಆಗಿದೆ. ಅಂದರೆ ಒತ್ತುವರಿ ಇನ್ ದ ಸೆನ್ಸ್ ಇದು ಕಂಪ್ಲೀಟ್ ಮುಂಚೆ ಏನು ಕ್ಲಬ್ ಅಗ್ರಿಕಲ್ಚರ್ ಇತ್ತಲ್ಲ ಕ್ಯಾನ್ಸಲ್ ಆಯಿತು. ಈಗ ಪೂರ್ತಿ ಅದು 7 ಎಕರೆ 18 ಕೂಡ ವ್ಯವಸಾಯದ ಒಂದು ಜಾಗ ಅಗ್ರಿಕಲ್ಚರ್ ಝೋನ್ ಆಗಿ ಪರಿವರ್ತನೆ ಆಗಿದೆ. ಆ ಜಾಗದಲ್ಲಿ ಯಾವುದೇ ಕೂಡ ಮಾಡೋಕ್ಕೆ ಪರ್ಮಿಷನ್ ಇಲ್ಲ.
ರೈತರಿಗಾಗಿರ್ಬೋದು, ಅಲ್ಲಿರುವಂತ ಸಾರ್ವಜನಿಕರಿಗಾಗಿರ್ಬೋದು ಯಾವ ರೀತಿ ತೊಂದರೆಗಳಾಗ್ತದೆ ಈ ಒಂದು ಬಿಗ್ ಬಾಸ್ ಶೋ ರನ್ ಆಗ್ತಿರೋದ್ರಿಂದ? ಸರ್ ಈಗ ಅಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಇವಾಗ ಏನು ಒಂದು ನಾವು ಹೇಳ್ದ ಕೆಂಗೇರಿ ಹೋಬಳಿ ಮಾಳಿಗೊಂಡನಹಳ್ಳಿ ಏನು ಗ್ರಾಮದ 128/1 ಏನಿದೆಯಲ್ಲ 7 ಎಕರೆ 11 ಗುಂಟೆ ಒಬ್ಬರು ಮುನಿರಾಜು ಅಂತಕ್ಕಂಥ ವ್ಯಕ್ತಿ ಹೆಸರಲ್ಲಿ ಇವತ್ತು ಆ ಪಾಣಿ ಇದೆ. ಅಂದ್ರೆ ಆ ಜಾಗ 7 ಎಕರೆ 11 ಗುಂಟೆ ಆ ಜಾಗ ಬಂದ್ಬಿಟ್ಟು ಅವರ ಹೆಸರಿದೆ. ಆ ಸುತ್ತಮುತ್ತ ಇರ್ತಕ್ಕಂಥ ಗೌರ್ಮೆಂಟ್ ಲ್ಯಾಂಡ್ 247 ಎಕರೆ ಸರ್ಕಾರದ ಜಮೀನಿದೆ. ಅದರ ಪಕ್ಕದಲ್ಲಿ ಒಂದು ಕೆರೆ ಕೂಡ ಇದೆ. ಆ ಕೆರೆ ಕೂಡ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥದ್ದು. ಅದಕ್ಕೆ ನಂತರ ಬಿಟ್ಟೋದ್ರೆ ಅಲ್ಲಿ ರೈತರು ಸಾರ್ವಜನಿಕರು ಇರ್ತಕ್ಕಂಥದ್ದು. ಅಂದ್ರೆ ಆ ಕೆರೆನೂ ಒತ್ತುವರಿ ಮಾಡ್ಕೊಂಡು ಅಲ್ಲಿ ಏನು ಇವತ್ತು ಕೆಲವು ಸಿಬ್ಬಂದಿ ಸಮೇತ ಇಟ್ಕೊಂಡು 500 ಜನ ಏನಿದ್ದಾರೆ, ಇನ್ಕ್ಲೂಡಿಂಗ್ ಎಲ್ಲ ಇದು ಸಿನಿ ಆರ್ಟಿಸ್ಟು ಏನೆಲ್ಲ ಇರ್ಬೋದು, ಅವರೆಲ್ಲರೂ ಸೇರಿ ಅಲ್ಲಿ ಆ್ಯಕ್ಚುಲಿ STP ಅಂದರೆ BWSS ಕಡೆಯಿಂದ STP ತಗೋಬೇಕು. ಅದು ಕೂಡ ಪೊಲ್ಯೂಟ್ ಆಗ್ತಾ ಇರ್ತಕ್ಕಂಥ ಕೆರೆಗೆ ಡೈರೆಕ್ಟ್ಗೆ ಈ ಸ್ಯಾನಿಟರಿ ಇನ್ನೊಂದು ಮತ್ತೊಂದೆಲ್ಲ ಕೆರೆಗೆ ಹೋಗ್ತಾ ಇರ್ತಕ್ಕಂಥದ್ದು. ಆಮೇಲೆ ಅದರಿಂದ ಸಾರ್ವಜನಿಕರಿಗೆ ಸಾಂಕ್ರಾಮಿಕ ರೋಗ ಬರ್ತಕ್ಕಂಥ ಇದು ಆಗ್ತದೆ. ಅದು ಕೂಡ ಪೊಲ್ಯೂಷನ್ ಕಂಟ್ರೋಲ್ ಕೂಡ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವರು ಕೂಡ ಏನು ಆ್ಯಕ್ಷನ್ ತೊಗೊಂಡಿಲ್ಲ. BWSS ಅವರು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಏನು ಆ್ಯಕ್ಷನ್ ತೊಗೊಂಡಿಲ್ಲ. ಬೆಸ್ಕಾಂ ಅವರು ಕರೆಂಟ್ ತೊಗೋಬೇಕು, ಅದು ಹೆಂಗೆ ಪರ್ಮಿಷನ್ ತೊಗೊಂಡಿಲ್ಲ. ಎಲ್ಲರೂ ಇದರಲ್ಲಿ ಟೋಟಲ್ ಸುಮಾರು ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿ ಅವ್ರ ಜೊತೆ ಕೈ ಜೋಡಿಸಿದ್ದಾರೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಎಷ್ಟೋ ಜನ ಸುದೀಪ್ ಅವ್ರಿಗೋಸ್ಕರನೇ ಒಂದು ಈ ಬಿಗ್ ಬಾಸ್ ಶೋ ನೋಡ್ತಿರ್ತಾರೆ. ಸೊ ನೀವು ಆಗ್ಲೇ ನನ್ನ ಹತ್ರ ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೂ ಹೇಳಿದ್ರಿ ನಾನು ಸಹ ಸುದೀಪ್ ಅವರ ಫ್ಯಾನ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ವೀಕೆಂಡ್ ವಿತ್ ಕಿಚ್ಚ ಸುದೀಪ್ ಅಂತ ಕಾರ್ಯಕ್ರಮ ಬಂದಾಗ ಅಲ್ಲೂ ಸುದೀಪ್ ಫ್ಯಾನ್ಸ್ ಬರ್ತಾರೆ. ಸೊ ಏನಾದ್ರೂ ತೊಂದರೆ ಆದ್ರೆ ಸೊ ಬಿಕಾಸ್ ಸುದೀಪ್ ಫ್ಯಾನ್ಸ್ಗೆನೆ ಒಂದು ಆಘಾತ ಆಗುವಂಥದ್ದು, ಸುದೀಪ್ ಅವ್ರಿಗೆ ಮನವರಿಕೆ ಮಾಡುವಂಥದ್ದಾಗಿರ್ಬೋದು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಂಥದ್ದಾಗಿರ್ಬೋದು ಮಾಡಿದ್ರ ನೀವು ಯಾವತ್ತಾದ್ರೂ? ಸರ್ ಇಲ್ಲ, ನಾನು ಅದ್ರ ಬಗ್ಗೆ ನಾನು ಆಲೋಚನೆ ಕೂಡ ಮಾಡಿಲ್ಲ. ಯಾಕೆಂತಂದ್ರೆ ಈ ಹಿಂದೆ ಕೂಡ ಏನು ಸೀಸನ್ 8, 9 ಎಲ್ಲ ಏನು ನಡೆದಿತ್ತು, ಒಂದು ಇನ್ನೋವೇಟಿವ್ ಫಿಲ್ಮ್ ಸಿಟಿ ಬಿಡದಿ ಅಂತ ನಡೆದಿತ್ತು. ಅದು ಆ ವ್ಯಾಪ್ತಿ ಕರೆಕ್ಟ್ ಆಯಿತು. ಅದು ಇಂಡಸ್ಟ್ರಿಯಲ್ ಝೋನ್ ಇತ್ತು, ಅದ್ರಲ್ಲಿ ಮಾಡ್ತಕ್ಕಂಥದ್ದು ಅದು ಕರೆಕ್ಟ್ ಆಯಿತು. ಅದ್ರ ಬಗ್ಗೆ ನಾನು ಬಿಗ್ ಬಾಸ್ ಏನು ಇವತ್ತು ಸೀಸನ್ 11 ಏನು ನಡೀತಾ ಇದೆ ಅಂತಕ್ಕಂಥ ಬಿಗ್ ಬಾಸ್ ವಿರುದ್ಧವಾಗಿ ನಾನು ಮಾತಾಡ್ತಾ ಇಲ್ಲ. ಅಂದರೆ ಆ ನಡೀತಾ ಇರ್ತಕ್ಕಂಥ ಜಾಗ ಸರಿಯಾದ ರೀತಿಯ ಜಾಗ ಇಲ್ಲ ಅಂತಕ್ಕಂಥ ನಾನು ಮಾತಾಡ್ತಾ ಇರೋದು ಒಂದು. ಆಮೇಲೆ ನಾನು ಕೂಡ ನೀವು ಆವಾಗಲೇ ಹೇಳ್ದಂಗೆ ನಾನು ಕೂಡ ಒಂದು ಸುದೀಪ್ ಅವರ ಫ್ಯಾನ್ ಇದ್ದೀನಿ. ಒಂದು ಬಿಡದಿಲಿ ಏನು ಇನ್ಸಿಡೆಂಟ್ ಆಯಿತು, ಒಂದು ಬೆಂಕಿ ಅನಾಹುತ ಸಂಬಂಧಪಟ್ಟ ಏನಾಯ್ತು, ಇಲ್ಲೂ ಕೂಡ ಏನಾದರೂ ಹೆಚ್ಚು ಕಡಿಮೆ ಆಗಿ ಸಾಕಷ್ಟು ಜನಕ್ಕೆ ತೊಂದರೆ ಅನುಭವಿಸ್ತಕ್ಕಂಥ ಒಂದು ಸಾಮಾಜಿಕ ಕಾರ್ಯಕರ್ತ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಾನು ಸನ್ಮಾನ ಏನೋ ಇದು ಪೊಲೀಸ್ ಆಫೀಸರ್ ಏನೋ ಕಾರ್ತಿಕ್ ರೆಡ್ಡಿ ಅಂತ ಬಿಟ್ಟು ಹೆಸರು ರಾಮನಗರ SP ಕೂಡ ನಾನು ಕಂಪ್ಲೇಂಟ್ನ ದೂರು ಕೊಟ್ಟಿದ್ದೀನಿ. ಸರ್ ಈ ಥರ ಹಿಂಗೆ ಆಗ್ತದೆ, 500 ಜನ ಒಳಪಡ ಏನಾದರೂ ಹೆಚ್ಚು ಕಡಿಮೆ ಆಗಿ ಶಾರ್ಟ್ ಸರ್ಕ್ಯೂಟ್ ಇನ್ನೊಂದು ಮತ್ತೊಂದು ಜನ ಹೆಚ್ಚು ಕಡಿಮೆ ಆಯ್ತಂದ್ರೆ ಇದಕ್ಕೆ ಯಾರು ಹೊಣೆ ಆಗ್ತಾರೆ? ಈ ಕೂಡಲೇ ಅದನ್ನ ಸ್ಟಾಪ್ ಮಾಡಬೇಕು. ಅದು ಕೂಡ ನಡೀತಾ ಇರ್ತಕ್ಕಂಥ ಜಾಗ ಸರಿಯಾದ ಒಂದು ಜಾಗದಲ್ಲಿ ಅದು ಕಮರ್ಷಿಯಲ್ ಆಕ್ಟಿವಿಟೀಸ್ ನಡೀತಾ ಇಲ್ಲ. ಏನೋ ಅನಾಹುತ ಅಂತಂದ್ರೆ ತುಂಬ ಇದಾಗ್ತದೆ. ನಮ್ಮ ಕರ್ನಾಟಕಕ್ಕೆ ಒಂದು ಒಳ್ಳೆ ವ್ಯಕ್ತಿ ನಟ ನಾವು ಆಮೇಲೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ನಾವು ಕಳ್ಕೊಳ್ಳೋಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂತ ಹೇಳಿ ನಾನು ದೂರನ ಕೊಟ್ಟಿದ್ದೀನಿ. ಸೊ ಇಷ್ಟು ಬಗ್ಗೆ ನಾನು ಹೇಳ್ಕೊಂಬಂದ್ರು ಯಾವ ಅಧಿಕಾರಿ ಇದಕ್ಕೆ ತಲೆ ಕೆಡ್ಸ್ಕೊತಾ ಇಲ್ಲ. ಓಕೆ, ಆ ಜಾಗದ ಮಾಲೀಕನ ಹತ್ರ ಮಾತಾಡುವಂಥದ್ದು ಏನಾದ್ರು ಪ್ರಯತ್ನ ಪಟ್ಟಿದ್ದೀರಾ ನೀವು? ಇಲ್ಲ ಸರ್, ನನ್ನ ಜಾಗದ ಮಾಲೀಕ ಹತ್ರ ನಾನು ಅವ್ರು ಯಾರು ಅಂತ ಗೊತ್ತಿಲ್ಲ. ಆಮೇಲೆ ನಾನು ಎಲ್ಲ ಕಂಪ್ಲೇಂಟ್ ದೂರೆಲ್ಲ ಕೊಟ್ಟಾದ ನಂತರ ನನಗೆ ಗೊತ್ತಾಯಿತು ಇಂಥವ್ರು ಯಾರು ಮುನಿರಾಜು ಅಂತಕ್ಕಂಥವ್ರು ಅಂತಕ್ಕಂಥ ಗೊತ್ತಾಯಿತು. ಬಟ್ ಅವರು ಲೀಸಿಗೆ ಕೂಡ ಕೊಟ್ಟಿದ್ದಾರೆ ಹೆಣ್ಮೂಲು, ನನಗೂ ಅದಕ್ಕೆ ಸಂಬಂಧ ಇಲ್ಲ ಅಂತಕ್ಕಂಥ ಬೇರೆಯವ್ರ ಮುಖಾಂತರ ನನಗೆ ಮಾಹಿತಿ ಬಂತು. ಹಾಗಾಗಿ ನಾನು ಅವ್ರ ಬಗ್ಗೆ ಇದು ಸಂಪರ್ಕ ಮಾಡೋಕ್ಕೆ ಹೋಗಿಲ್ಲ. ಏನಾಯಿತು ನಮ್ಗೆ ಅಧಿಕಾರಿಗಳಿಗೆ ನಮ್ಗೆ ಮೇನ್ ಮುಖ್ಯ. ಯಾಕಂದರೆ ಅವ್ರು ಪರ್ಮಿಷನ್ನೇ ಕೊಡದೆ ಹೋಗಿದ್ದಾರೆ. ಇವ್ರು ಯಾರು ಈ ಒಂದು ಮಟ್ಟಕ್ಕೆ ಬರ್ತಾರಿಲ್ಲ ಅವರು. ಸೊ ಹಾಗಾಗಿ ನಮ್ದು ಏನೇ ಟಾರ್ಗೆಟ್ ಮಾಡಿದ್ರು, ಏನೇ ದೂರು ಕೊಡಬೇಕಾದ್ರೂ ನಾವು ಅಧಿಕಾರಿಗಳಿಗೆ ನಾವು ದೂರು ಕೊಟ್ಕೊಂಡು ಬಂದಿದೆ. ಓಕೆ, ಅಷ್ಟೇ. ನಿಮ್ಮ ಆಕ್ರೋಶ ಆಗಿರ್ಬೋದು, ನಿಮ್ಮ ಇದ್ರದ್ದಾಗಿರ್ಬೋದು, ಪ್ರತಿಭಟನೆ ಮಾಡುವಂತದ್ದಾಗಿರ್ಬೋದು ಅಧಿಕಾರಿಗಳ ವಿರುದ್ಧ ಹೊರತು ಬಿಗ್ ಬಾಸ್ ಚಾನೆಲ್ ವಿರುದ್ಧ ಆಗಿರ್ಬೋದು, ಬಿಗ್ ಬಾಸ್ ಶೋ ವಿರುದ್ಧ ಅಲ್ಲ. ಇಲ್ಲ ಇಲ್ಲ ಇಲ್ಲ, ಯಾಕಂತಂದ್ರೆ ಅವ್ರ ಹತ್ರ ಅಧಿಕಾರಿಗಳ ಜೊತೆ ಮಾತಾಡಿರ್ತಾರೆ, ಬಟ್ ಅಧಿಕಾರಿಗಳು ಪ್ರಾಪರ್ ಆಗಿ ರೆಸ್ಪಾನ್ಸ್ ಆಗ್ತಿಲ್ಲ ಅನ್ನೋದು ನಿಮ್ಮ ವಾದ. ಹೌದು, ನಮ್ಮ ವಾದ. ಹಾಗೂ ಬಟ್ ಇವರು ಏನೋ ಈ ಎನ್ಮೋಲ್ ಅಂತ ಕಂಪನಿ ಏನು ಲೀಸ್ ತಗೊಂಡಿದ್ದಾರೆ ಮತ್ತೆ ಮಾಲೀಕರ ಜೊತೆ ಇವ್ರು ಕೈ ಜೋಡಿಸಿ ಏನೋ ದುಡ್ಡಿದೆ, ನಾವೇ ನಮ್ಮಿಂದ ಏನು ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು ಒಂದು ಧೈರ್ಯ ಇದನ್ನ ಮಾಡ್ಕೊಂಡು ಮಂಡ ಧೈರ್ಯ ಮಾಡ್ಕೊಂಡು ಇವತ್ತು ಸರ್ಕಾರಕ್ಕೆ ಇವತ್ತು ತೆರಿಗೆ ವಂಚಿಸಿ ಕೆಲವು ಅಧಿಕಾರಿಗಳ ಜೊತೆ ಶಾಮೀಲಾಗಿ ಇದು ಇವತ್ತು ಇಲ್ಲಿವರೆಗೂ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ನೆಕ್ಸ್ಟ್ ನಿಮ್ಮ ಪ್ರೊಸೀಜರ್ ಏನಿರುತ್ತೆ, ಯಾವ ರೀತಿ ಕ್ರಮಗಳನ್ನ ತಗೋಬೇಕು, ಯಾವ ರೀತಿ ಇದು ಮಾಡಬೇಕು, ಹೋರಾಟ ಮಾಡಬೇಕು ಅಂತ? ಸರ್ ನಾನು ಈಗಾಗಲೇ ಈಗ ನಾನು ಬರ್ತಾನೆ ನಾನು PDO ಭಾರತಿ ಅಂತ ಹೇಳ್ಬಿಟ್ಟು ರಾಮವಳ್ಳಿ ವ್ಯಾಪ್ತಿ ರಾಮವಳ್ಳಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಭಾರತಿ ಅಂತ ಹೇಳ್ಬಿಟ್ಟು ಮಾತಾಡಿದ ನಂತರ ಇವತ್ತು ನಾನು ಜಸ್ಟ್ ಇವಾಗ ತಮ್ಮ ವಾಹಿನಿಯಿಂದ ನಮ್ಗೆ ಕರೆ ಬಂತು ಈ ಥರ ಬನ್ನಿ ಅಂತೇಳಿ. ನಾನು ರಾಮನಗರಕ್ಕೆ ಹೋಗಿದ್ದೆ. ಈಗ ತಾನೇ SP ಹತ್ರ ಮಾತಾಡಿದೆ. ಹೊಸ SP ಬಂದಿದ್ದಾರೆ, ಶ್ರೀನಿವಾಸ್ ಗೌಡ ಅಂತ ಹೇಳ್ಬಿಟ್ಟು ರಾಮನಗರ SP. ಅವ್ರಿಗೆ ಇವಾಗ ಒಂದು ಮೆಮೊರಂಡಮ್ ಕೊಡೋಣ ಅಂತ ಹೋಗ್ತಾ ಇದ್ದೋ. ಅಂದರೆ ಸೋಮವಾರ ತಪ್ಪಿದ್ರೆ ಬುಧವಾರ ಹಂಗೆ ಸುಮಾರು ಒಂದು 50 ಪತ್ರಕರ್ತರ ಮೇಲೆ 50ರಿಂದ 100 ಪತ್ರಕರ್ತರ ಮೇಲೆ ಪ್ರತಿಭಟನೆ ಮಾಡೋಣ ಸಂಬಂಧಪಟ್ಟಂಗೆ ಎಲ್ಲ ದೂರುಗಳು ಎಷ್ಟು ದೂರುಗಳು ಕೊಟ್ಟಿದೆ ಸಂಬಂಧಪಟ್ಟಂಗೆ ಇವತ್ತು ಹೋಗ್ತಾ ಇದ್ದೆ. ಮೊನ್ನೆ ಸೋಮವಾರ ಇಲ್ಲ ಬುಧವಾರ ಹಂಗೆ ನಾವು ಯಾವುದೇ ಕಾರಣಕ್ಕೂ ಒಂದು ಜಿಲ್ಲಾಧಿಕಾರಿ ಆಫೀಸರ್ ಮತ್ತು ಇನ್ನೊಂದು ಪಂಚಾಯತಿ ಆಫೀಸ್ ಜೊತೆ ನಾವು ಪ್ರತಿಭಟನೆ ಮಾಡೋಕ್ಕೆ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಓಕೆ, ಇನ್ ಕೇಸ್ ಏನಾದ್ರೂ ಚಾನಲ್ ಅವರು ಆಲ್ಮೋಸ್ಟ್ ಫೈನಲ್ ಸ್ಟೇಜ್ ಅಲ್ಲಿ ಇರೋದ್ರಿಂದ ಚಾನಲ್ ಅವರು ಇದೊಂದ್ಸಲ ಬಿಟ್ಬಿಡಿ, ನೆಕ್ಸ್ಟ್ ಅವ್ರ ವಿರುದ್ಧ ಇದು ಮಾಡ್ಕೊಂತೀವಿ ಅಂತ ಹೇಳಿದಾಗ ನೀವು ಒಪ್ಕೊಂತೀರಾ ಅಂತ? ಸರ್ ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ ಸರ್. ಯಾಕಂದರೆ ನಾನು 1.5 ವರ್ಷದಿಂದ ನಾನು ಎಲ್ಲ ಡಾಕ್ಯುಮೆಂಟ್ ತೆಗೀಲಿಕ್ಕೆ ನನಗೆ ಸಿಕ್ಕಾಪಟ್ಟೆ ನನಗೆ ಹೋರಾಟ ಮಾಡಿಕೊಂಡೆ. ನಾನು ಎಲ್ಲ ಅಧಿಕಾರಿಗಳು ಹಿಂದೆ ಬಿದ್ದಿನೇ ನಾನು ಇವತ್ತು ಈ ಮಟ್ಟಕ್ಕೆ ತಂದಿದ್ದೀನಿ. ಅವ್ರು ಯಾವುದೇ ಕಾರಣಕ್ಕೂ ಎಂಥವ್ರು ಯಾರು MLA ಮಿನಿಸ್ಟ್ರು CM ನನಗೆ ಫೋನ್ ಮಾಡಿ ಹೇಳಿ ಬಿಟ್ಬಿಡು ಅಂತ ಕೂಡ ನಾನು ಬಿಡೋಂಥ ಅವಕಾಶ ಇಲ್ಲ ಸರ್.
ಒಟ್ನಲ್ಲಿ ಸೋಮವಾರ ಅಥವಾ ಬುಧವಾರ ಹೋರಾಟ ಮಾಡಿ. ಹೋರಾಟ ಪ್ರತಿಭಟನೆ ಅಂತ 100% ಆಗೇ ಆಗುತ್ತೆ. ಓಕೆ. ರಾಮವಳ್ಳಿ ಗ್ರಾಮ ಪಂಚಾಯತ್ ರಾಮವಳ್ಳಿ ಗ್ರಾಮ ಪಂಚಾಯತಿ ಕಚೇರಿ ಎದುರುಗಡೆ. ಬೇರೆ ಏನಾದ್ರು ಹೇಳುವಂಥದ್ದು ಇದೆಯಾ? ಅಲ್ಲ ಅದೇ ಬಟ್ ಇದೊಂದೇ ವಿಷಯ ಅಲ್ಲ, ನಾನು ಇನ್ನೂ ಸಾಕಷ್ಟು ಸರ್ಕಾರಕ್ಕೆ ವಂಚಿಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಇದೊಂದೇ ಅಲ್ಲ. ಏನೇನು ನಾನು ಸಾಮಾಜಿಕ ಕಾರ್ಯಕರ್ತನಾಗಿ ಏನೆಲ್ಲ ಒಂದು ಸಮಾಜವನ್ನು ತಿದ್ದುವಂಥ ಕೆಲಸ ನಾನು ಮಾಡಬೇಕು ಮಾಡ್ತಾ ಇದ್ದೀನಿ. ಈ ಹಿಂದೆ ಕೂಡ ಒಂದು ಬಾಬು ಸಾಹೇಬ್ ಪಾಳ್ಯದಲ್ಲಿ ಒಂದು ಅಕ್ರಮ ಕಟ್ಟಡವಾಗ ನಿರ್ಮಾಣ ಹಂತದಲ್ಲಿ ಇರ್ತಕ್ಕಂಥ ಒಂದು ಕಟ್ಟಡ ಬಿದ್ದೋಯ್ತು. ಈ ಹಿಂದೆ ಕೂಡ ನಾನು ದೂರನ್ನ ಕೊಟ್ಕೊಂಡು ಬರ್ತಾ ಇದ್ದೀನಿ. ಬಟ್ ಯಾವುದೇ ಅಧಿಕಾರಿಗಳು ಇದನ್ನು ಸ್ಪಂದಿಸ್ತಾ ಇಲ್ಲ. ಯಾಕೆಂತಂದ್ರೆ ಹೇಳಿದ್ರೆ ನಿಮ್ದೊಂದೇ ಅರ್ಜಿ ಅಲ್ಲ, ನಿಮ್ಮ ಒಂದೇ ದೂರಲ್ಲ, ಸುಮಾರು ದೂರುಗಳಿದ್ದಾವೆ ಅಂತ. ಬಟ್ ಎಲ್ಲ ಬಿದ್ದಾಗ CM ಬರ್ತಾರೆ, DCM ಬರ್ತಾರೆ, ಯಾವುದೋ ಒಂದು ಅಧಿಕಾರಿನ ಸಸ್ಪೆಂಡ್ ಮಾಡಿ ಹೋಗ್ತಾರೆ. ಅಷ್ಟು ಬಿಟ್ಟರೆ ಇದು ಯಾವುದೂ ಇವತ್ತು ಸರಿಯಾದ ರೀತಿಯಲ್ಲಿ ಸರ್ಕಾರ ಕೂಡ ಒಂದು ದೂರುಗಳನ್ನ ಸರಿಯಾಗಿ ಆಲಿಸ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ನಾನು ಒಂದು ಕೆಲವೊಂದು ಬಿಲ್ಡಿಂಗ್ ಕೂಡ ಡೆಮಾಲಿಷ್ಗಳನ್ನ ಮಾಡಿಸ್ತಾ ಇದ್ದೀನಿ. ಅಕ್ರಮ ಕಟ್ಟಡ ಇರ್ತಕ್ಕಂಥ ಡೆಮಾಲಿಷ್ ಮಾಡಿಸ್ತೀನಿ. ಈಗಾಗಲೇ ಸುಮಾರು ಒಂದು 50 ಕಂಪ್ಲೇಂಟ್ನ ಕೂಡ ನಾನು ಝೋನಲ್ ಕಮಿಷನರ್ BBMP ವ್ಯಾಪ್ತಿಯಲ್ಲಿ ಕೂಡ ನಾನು ಕೊಟ್ಕೊಂಡು ಬರ್ತಾ ಇದ್ದೀನಿ. ಈ ಏನು ಇವತ್ತು ಸರ್ಕಾರಕ್ಕೆ ವಂಚಿಸಿ, ತೆರಿಗೆ ವಂಚಿಸಿ ಮತ್ತು 2 ಫ್ಲೋರ್ ತೊಗೊಂಡು ಪರ್ಮಿಷನ್ನ 8 ಫ್ಲೋರ್ ಕಟ್ಟಕ್ಕಂಥದ್ದು ಇದೆಲ್ಲ ಕಾನೂನು ಬಾಹಿರ. ನಾಳೆ ಏನೇ ನಿರ್ಮಾಣ ಅಂತಲ್ಲಿ ಬಿದ್ದೋಗಿ ಡೆಮಾಲಿಷ್ ಮಾಡಿ ಅದು ಬಿದ್ದೋದ ನಂತರ ಯಾವುದೋ ನಮ್ಮಂಥ ಮತ್ತು ಸಾರ್ವಜನಿಕರು ಬಾಳಲ್ಲಿ ಆಟ ಆಡ್ತಕ್ಕಂಥ ಒಂದು ಕೆಲವು ಬಿಲ್ಡರ್ಗಳು ಉಟ್ಕೊಂಡಿದ್ದಾರೆ. ಅಂಥವ್ರ ವಿರುದ್ಧ ನಾನು ಹೋರಾಟ ಸತಾಸಿದ್ದ. ಸರ್ಕಾರಕ್ಕೆ ಯಾರು ವಂಚಿಸ್ತಾರೋ ಸರ್ಕಾರ ಗಮನಕ್ಕೆ ತಂದು ನಾನೇನು ಕಾನೂನು ಹೋರಾಟ ಮಾಡ್ಬೇಕು ಅಂತ ನಾನು ಮಾಡ್ಕೊಂಡು ಹೋಗ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.